ಭಾರತ ಚೀನಾ ಒಂದಾಗಿದ್ದನ್ನ ಕಂಡು ಕಣ್ತುಂಬಿಕೊಂಡ ಚೀನಾದ ಆರ್ಥಿಕ ತಜ್ಞ. ಭಾರತಕ್ಕೂ ಚೀನಾಕ್ಕೂ ಇರುವ ಸಾಂಸ್ಕೃತಿಕ ಸಂಬಂಧ ಏನು? ರಾಮಾಯಣ ಮಹಾಭಾರತದ ಕೃತಿಗಳು ಚೀನಾದಲ್ಲಿ ಇಂದಿಗೂ ಇದೆ. ಈ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಹುಟ್ಟುತ್ತಾರೆ ಅನ್ನೋದು ಚೀನಾದ ಜನಸಾಮಾನ್ಯರ ನಂಬಿಕೆ. ನಮಸ್ಕಾರ. ಚೀನಾದ ಎಕನಾಮಿಸ್ಟ್ ಒಬ್ರು ಲೈವ್ ಶೋನಲ್ಲಿ ಕಣ್ತುಂಬಿಕೊಂಡಿದ್ದಾರೆ. ಅಂದಹಾಗೆ ಈ ಎಕನಾಮಿಸ್ಟ್ನ ಹೆಸರು ಬೆಂಜಮಿನ್ ಶಿಯಾವೋ ಅಂತ ಹೇಳಿ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೈನಾದ ಪ್ರಧಾನಿ ಝಿ ಜಿನ್ಪಿಂಗ್ ಅವರು ಹಸ್ತಲಾಘವ ಮಾಡೋದನ್ನ ನೋಡಿ ಈ ಎಕನಾಮಿಸ್ಟ್ ಕಣ್ತುಂಬಿಕೊಂಡಿದ್ದಾರೆ. ಇವರು ಈ ರೀತಿ ಎಮೋಷನಲ್ ಆಗೋದಕ್ಕೆ ಸಾಕಷ್ಟು ಕಾರಣಗಳಿವೆ. ನಿಮಗೆ ಗೊತ್ತಾ, ಗಣಪತಿಯ ಮೂರ್ತಿಗಳು ಚೀನಾದಲ್ಲೂ ಇದೆ. ಅದ್ಯಾರೋ ನಿನ್ನೆ ಮೊನ್ನೆ ತಂದಿಟ್ಟು ಹೋದಂತಹ ಗಣಪತಿಯ ಮೂರ್ತಿಗಳಲ್ಲ. ಪ್ರಾಚೀನ ಕಾಲದಲ್ಲಿದ್ದಂತಹ ಗಣಪತಿಯ ಚಿತ್ರಗಳು, ಗಣಪತಿಯ ವಿಗ್ರಹಗಳು ಈಗಲೂ ಚೀನಾದಲ್ಲಿದೆ. ರಾಮಾಯಣ ಮಹಾಭಾರತದಂತಹ ಕೃತಿಗಳು, ಪ್ರಾಚೀನ ಗ್ರಂಥಗಳು ಈಗಲೂ ಚೀನಾದಲ್ಲಿದೆ. ಚೀನಾದ ಜ್ಞಾನ ಭಂಡಾರ ಇದೆಯಲ್ವಾ, ಅದಕ್ಕೆ ಮೂಲ ಆಕರವೇ ಭಾರತದ ಸಂಸ್ಕೃತ ಗ್ರಂಥಗಳು. ಅಂದರೆ ಇದರರ್ಥ ಚೀನಾ ಮತ್ತು ಭಾರತಕ್ಕೆ ಸಿವಿಲೈಸೇಷನಲ್ ಕನೆಕ್ಷನ್ ಇದೆ ಅಂತ. ಹಾಗಾಗಿ ಮತ್ತೆ ಚೀನಾ ಭಾರತ ಒಂದಾಗುತ್ತೆ ಅಂತ ಹೇಳಿ ಈ ಎಕನಾಮಿಸ್ಟ್ ಕಣ್ತುಂಬಿಕೊಂಡ್ರು. ಅಫ್ಕೋರ್ಸ್ ಭಾರತೀಯರಿಗೆ ಒಂದು ಸ್ವಲ್ಪ ಆದರೂ ಜ್ಞಾನ ಇರಲೇಬೇಕು. ಯಾಕಂದ್ರೆ ನೆಹರು ಕಾಲದಲ್ಲಿ ಭಾರತ ಚೀನಾ ಬಾಯಿ ಬಾಯಿ ಅಂತ ಹೇಳ್ಕೊಂಡು ಚೀನಾದವರಿಗೆ ನಾವೇನೆಲ್ಲ ಬಿಟ್ಕೊಟ್ಟಿದ್ದೀವಿ ಅನ್ನೋದನ್ನ ಮರಿಬಾರ್ದಲ್ವಾ? ಹೌದು, ಈಗ ಭಾರತ ಮತ್ತು ಚೀನಾಗೆ ಒಂದು ಸಿವಿಲೈಸೇಷನಲ್ ಕನೆಕ್ಷನ್ ಇದೆ, ಆದರೆ ಇತಿಹಾಸ ಮರಿಬಾರ್ದಲ್ವಾ? ಬಟ್ ಈ ಸಲದ ಭಾರತ ಚೀನಾ ಮೈತ್ರಿ ಇದೆಯಲ್ವಾ, ಒಂದು ಆಪ್ತತೆ, ಒಂದು ಸಲುಗೆ ಇದೆಯಲ್ವಾ, ಇದು ಇಡೀ ಜಗತ್ತಿನ ದಿಕ್ಕನ್ನು ಬದಲಾಯಿಸುವಂಥದ್ದು. ಯಾಕಂದ್ರೆ ಅಮೆರಿಕ ಆಡ್ತಾ ಇರುವ ಆಟಗಳ ಮಧ್ಯೆ ವರ್ಲ್ಡ್ ಪವರ್ ಸೆಂಟರ್ ಆಗಿ ಭಾರತ, ರಷ್ಯಾ ಮತ್ತು ಚೈನಾ ಎಮರ್ಜ್ ಆಗುವಂತಹ ವಾತಾವರಣ ಸೃಷ್ಟಿಯಾಗುವುದಂತೂ ನಿಜ. ಕಮಿಂಗ್ ಟು ದ ಪಾಯಿಂಟ್, ಈ ಎಕನಾಮಿಸ್ಟ್ ಏನಂತ ಹೇಳಿದ್ರು ಆ ವಿಡಿಯೋವನ್ನು ಒಂದ್ಸಲ ನೋಡ್ಕೊಂಡು ಬನ್ನಿ. You see, I'm almost having tears now seeing all these presidents, prime ministers coming, smiling, shaking hands. Because I speak a little Hindi, I know the difficult time that we had in the last 7 years. But finally, we recognize the importance to work together. ನೋಡಿದ್ರಲ್ವಾ ಎಕನಾಮಿಸ್ಟ್ ಏನ್ ಹೇಳಿದ್ರು ಅಂತ? ಈ ಎಕನಾಮಿಸ್ಟ್ ಹೇಳೋ ಪ್ರಕಾರ ಚೀನಾಗೆ ಜ್ಞಾನ ಹರಿದು ಬಂದಿದ್ದು ಅದು ಭಾರತದಿಂದ, ಸಂಸ್ಕೃತ ಮೂಲದಿಂದ. ಕಾಲಮಾನ ಪದ್ಧತಿ, ಖಗೋಳಶಾಸ್ತ್ರ, ಆಸ್ಟ್ರಾನಮಿ ಇದೆಲ್ಲ ಕೂಡ ಭಾರತದ್ದೇ ಕೊಡುಗೆ. ಹಾಗಾಗಿ ಚೀನಾದ ಜ್ಞಾನ ಸಂಪತ್ತಿಗೆ ಭಾರತದ ಕೊಡುಗೆ ಅಪಾರ ಅನ್ನುವಂಥದ್ದು ಈ ಎಕನಾಮಿಸ್ಟ್ನ ಸ್ಪಷ್ಟ ಅಭಿಪ್ರಾಯ. ಹಾಗಾಗಿ ಇತ್ತೀಚಿನವರೆಗೆ ವೈರಿಗಳಾಗಿದ್ದ ಭಾರತ ಮತ್ತು ಚೀನಾ ಮತ್ತೆ ಒಂದಾಗೋದು ಅಂದ್ರೆ ಅದು ಭವ್ಯ ಪರಂಪರೆಯನ್ನ ನೆನಪಿಸಿಕೊಂಡಂತೆ ಅಂತ ಹೇಳ್ತಾರೆ ಈ ಎಕನಾಮಿಸ್ಟ್. They are all very happy. But if they are really into the academics of it, they into ancient Chinese example, for example, they would see that a lot of Chinese actually came from India. Sanskrit. Yeah. They say a lot of, because Buddhism affect the Chinese for so much. Actually, a lot of our modern day language like time, space, all this, the word, the vocabulary are from here, Sanskrit. ಹಾಗಾದ್ರೆ ಎರಡೂ ದೇಶಗಳ ಸನಾತನ ಪರಂಪರೆ ಹೇಗಿತ್ತು? ಚೀನಾದೊಂದಿಗೆ ಸಾಂಸ್ಕೃತಿಕ ಸಂಬಂಧ ಬೌದ್ಧ ಧರ್ಮದಿಂದ ಪ್ರಾರಂಭ ಆಯ್ತಾ? ಖಂಡಿತ ಇಲ್ಲ. ಇದಕ್ಕೂ ಹಿಂದೆ ಭಾರತೀಯ ಪರಂಪರೆ ಚೀನಾದಲ್ಲಿತ್ತು. ಅಂದ್ರೆ ಅಲ್ಲಿ ಅನುಸರಿಸಲಾಗ್ತಾ ಇದ್ದಿದ್ದು ಸನಾತನ ಹಿಂದೂ ಸಂಸ್ಕೃತಿಯನ್ನೇ. ಇದಕ್ಕೆ ಸಾಕಷ್ಟು ಪುರಾವೆಗಳೂ ಇವೆ. ಚೀನಾದ ಭಾಷೆಯನ್ನ ನಾವು ಮ್ಯಾಂಡರಿನ್ ಅಂತೀವಿ. ಆ ಪದ ಕೂಡ ಸಂಸ್ಕೃತದಿಂದಲೇ ಬಂದಿದ್ದು. ಸಂಸ್ಕೃತದ ಮಂತ್ರಿ ಅನ್ನೋ ಪದಾನೇ ಮ್ಯಾಂಡರಿನ್ ಅನ್ನೋ ಪದಕ್ಕೆ ಮೂಲ ಅಂತ ಹೇಳ್ತಾರೆ ಚೀನಾದ ಭಾಷಾ ತಜ್ಞರು. ಇದನ್ನೆಲ್ಲ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೇಕಲ್ವಾ? ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಇದೆ, ನಾನು ಹೇಳ್ತೀನಿ. ಕ್ರಿಸ್ತಪೂರ್ವ 6ನೇ ಶತಮಾನಕ್ಕೂ ಮೊದಲೇ ಚೀನಾದಲ್ಲಿ ಸನಾತನ ಪರಂಪರೆ ಅನ್ನುವಂಥದ್ದು ಚಾಲ್ತಿಯಲ್ಲಿತ್ತು. ಅಲ್ಲಿನ ಅನೇಕ ಪ್ರದೇಶಗಳಲ್ಲಿ ಹಿಂದೂಗಳು ವಾಸಿಸ್ತಾ ಇದ್ರು. ಇದಾದ ನಂತರ ಚೀನಾದಲ್ಲಿ ಹಿಂದೂ ಧರ್ಮ ಬೆಳೀತಾ ಹೋಗಿದ್ದು ಬೌದ್ಧ ಧರ್ಮ ಬಂದ ಮೇಲೆ. ಬೌದ್ಧ ಧರ್ಮ ಕೂಡ ಹಿಂದೂ ಧರ್ಮದ ವಿಸ್ತರಣೆಯೇ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಸೊ ಈ ಟೈಮ್ನಲ್ಲೇ ಚೀನಾದಲ್ಲಿ ಯೋಗ ಮತ್ತು ಧ್ಯಾನ ಅನ್ನುವಂಥದ್ದು ಪ್ರಸಿದ್ಧಿಗೆ ಬಂತು. ಸೊ ಈ ಎಲ್ಲಾ ವಿಚಾರಗಳು ನಿಜ ಅನ್ನೋದನ್ನ ನೈಋತ್ಯ ಚೀನಾದಲ್ಲಿ ಇತ್ತೀಚೆಗೆ ಕಂಡು ಬಂದಂತಹ ಕೆಲವು ಕುರುಹುಗಳು ದೃಢೀಕರಿಸುತ್ತೆ. ಚೀನಾಗೆ ವಲಸೆ ಹೋಗಿದ್ದಂತಹ ಕೆಲವು ತಮಿಳಿನ ವ್ಯಾಪಾರಸ್ಥರು ಅಲ್ಲೇ ಉಳ್ಕೊಂಡ್ರು ಅಂತ ಸಂಶೋಧನೆ ಹೇಳುತ್ತೆ. ಜೊತೆಗೆ ಈಗಿನ ಹಾಂಗ್ಕಾಂಗ್ ಭಾಗಕ್ಕೂ ಕೆಲವರು ವಲಸೆ ಹೋಗಿದ್ದಾರೆ ಅನ್ನೋದು ಸಂಶೋಧನೆಗಳಿಂದ ತಿಳಿಯುತ್ತೆ.
ದಕ್ಷಿಣ ಚೀನಾದಲ್ಲಿರುವ ದಟ್ಟ ಅರಣ್ಯಗಳಲ್ಲಿರುವಂತಹ ಗುಹೆಗಳಲ್ಲಿ ಈಗಲೂ ಕೂಡ ಗಣಪತಿಯ ಚಿತ್ರವನ್ನ ಕಾಣಬಹುದು. ಇದನ್ನೆಲ್ಲ ನೋಡ್ತಾ ಇದ್ರೆ ಹಿಂದೂ ಸಂಪ್ರದಾಯ, ಹಿಂದೂ ಧರ್ಮ ಅನ್ನುವಂಥದ್ದು ಚೀನಾದಲ್ಲಿ ಬಹಳ ಹಿಂದಿನಿಂದಲೇ ಇತ್ತು ಅನ್ನೋದು ಇದರಿಂದ ದೃಢ ಆಗುತ್ತೆ. ಚೀನಾದ ಪುರಾತನ ಗ್ರಂಥಗಳಲ್ಲಿ ಸನಾತನ ಧರ್ಮದ ಸಂಕೇತಗಳಿವೆ. 2ನೇ ಶತಮಾನದಲ್ಲಿದ್ದ ಕೆಲವೊಂದು ಚೀನಿ ಕೃತಿಗಳು ಸಂಸ್ಕೃತದಿಂದ ಅನುವಾದಗೊಂಡುವು ಅಂತ ಹೇಳಲಾಗುತ್ತೆ. ವೇದ ಕಾಲದಲ್ಲಿದ್ದಂತಹ ಕೆಲವೊಂದಿಷ್ಟು ಸಂಹಿತೆಗಳು, ಆಮೇಲೆ ಚಾಲ್ತಿಗೆ ಬಂದಂತಹ ಕೆಲವಿಷ್ಟು ಪುರಾಣಗಳು, ಇದೆಲ್ಲ ಸುಮಾರು 6-7ನೇ ಶತಮಾನದಲ್ಲಿ ಸಂಸ್ಕೃತದಿಂದ ಚೀನಿ ಭಾಷೆಗೆ ತರ್ಜುಮೆಗೊಂಡಿತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಇದೆ. ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಹೋದ್ರೆ ಎರಡೂ ದೇಶಗಳ ನಡುವೆ ಸಂಸ್ಕೃತ ಭಾಷೆ ಅನ್ನುವಂಥದ್ದು ರಾಯಭಾರಿಯಾಗಿ ಕೆಲಸ ಮಾಡಿತ್ತು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇದೊಂದು ಎಂಥ ಅಚ್ಚರಿಯ ವಿಚಾರ ಅಲ್ವಾ? ಸನಾತನ ಸಂಸ್ಕೃತಿಯ ಭಾಗವಾಗಿರುವ ಸಂಖ್ಯಾಕಾರಿಕ ಮತ್ತು ಹರಿವಂಶ ಸಂಹಿತೆಗಳನ್ನ ಜ್ವಿನ್, ಕ್ವಿಶಿ ಲುನ್ ಮತ್ತೆ ಯೂಜಿಂಗ್ ಅನ್ನುವ ಹೆಸರಿನಲ್ಲಿ ಅನುವಾದ ಮಾಡಲಾಗಿದೆ ಅಂತ ಸಂಶೋಧಕರು ಹೇಳ್ತಾರೆ. ಅಷ್ಟೇ ಅಲ್ಲ, ರಾಮಾಯಣ ಮತ್ತು ಮಹಾಭಾರತವನ್ನ ಪ್ರಚುರಪಡಿಸುವಂತಹ ಕೆಲವೊಂದಿಷ್ಟು ಬರಹಗಳು ಕೂಡ ಚೀನಾದಲ್ಲಿ ಕಾಣಸಿಗುತ್ತೆ ಅಂತ ಸಂಶೋಧಕರು ಹೇಳ್ತಾರೆ. ದುರ್ಗೆ, ಸರಸ್ವತಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಗ್ರಂಥಗಳು ಚೀನಿ ಭಾಷೆಯಲ್ಲಿ ಕಾಣಸಿಗೋದು ನಿಜಕ್ಕೂ ವಿಶೇಷವಾಗಿದೆ. ಸಂಗೀತ, ನೃತ್ಯ, ಹೀಗೆ ಬೇರೆ ಬೇರೆ ಕಲೆಗಳನ್ನ ಬೇರೆ ಬೇರೆ ದೇವರುಗಳೊಂದಿಗೆ ಹಿಂದೂ ಧರ್ಮದಲ್ಲಿ ಕನೆಕ್ಟ್ ಮಾಡಲಾಗುತ್ತೆ. ಅದೇ ರೀತಿ ಚೀನಾದಲ್ಲೂ ಕೂಡ ಮಾಡಲಾಗುತ್ತೆ. ಚೀನಾದ ಬಿಯಾನ್ ಶೈಶಿಯಾನ್ ಅನ್ನೋ ದೇವತೆ ಹಿಂದೂ ಧರ್ಮದಲ್ಲಿರುವ ಸರಸ್ವತಿ ದೇವಿಗೆ ಹೋಲಿಕೆಯಾಗುತ್ತೆ. ಭಾರತೀಯ ಜ್ಞಾನವನ್ನ ಕಲಿಯೋದಕ್ಕಾಗಿ ಚೀನಿ ವಿದ್ಯಾರ್ಥಿಗಳು, ಸಂಶೋಧಕರು, ಪ್ರವಾಸಿಗರು ಭಾರತಕ್ಕೆ ಬರ್ತಾ ಇದ್ರು ಅನ್ನೋದನ್ನ ನಾವು ನಮ್ಮ ಪಠ್ಯಗಳಲ್ಲಿ ಓದಿದ್ದೇವೆ. ಈಗಲೂ ಅಷ್ಟೇ, ಈ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಹುಟ್ಟುತ್ತಾರೆ ಅನ್ನುವಂತಹ ನಂಬಿಕೆ ಚೀನಾದಲ್ಲಿದೆ. ಇದಕ್ಕೆಲ್ಲ ಕಾರಣ ಸನಾತನ ಸಂಸ್ಕೃತಿ. ಈ ಎರಡೂ ನಾಗರಿಕತೆಗಳಿಗೂ ಭದ್ರ ಬುನಾದಿಯನ್ನ ಹಾಕಿರೋದು ಭಾರತೀಯ ಹಿಂದೂ ಪರಂಪರೆ. ಆದ್ರೆ ಇತ್ತೀಚೆಗೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪ್ರಭಾವ ಹೆಚ್ಚಾದಂತೆಲ್ಲ ಸನಾತನ ಪರಂಪರೆಯನ್ನ ದೂರ ಮಾಡುವಂತಹ ಕಾರ್ಯಗಳು ನಡೀತಾ ಬಂತು. ಆದ್ರೆ ಅಲ್ಲಿನ ಜನಸಾಮಾನ್ಯರಲ್ಲಿ ಮಾತ್ರ ಭಾರತದ ಬಗ್ಗೆ ಎಷ್ಟೊಂದು ಒಲವಿದೆ, ಭಾರತದ ಬಗ್ಗೆ ಅವರಿಟ್ಟಿರುವಂತಹ ಪ್ರೀತಿ ಏನು ಅನ್ನೋದಕ್ಕೆ ಪ್ರಾರಂಭದಲ್ಲಿ ನೀವು ನೋಡಿದ ಆರ್ಥಿಕ ತಜ್ಞನ ಸಂದರ್ಶನವೇ ಸಾಕ್ಷಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.